ಜನಾರ್ದನ್ ರೆಡ್ಡಿ ಎಂಟ್ರಿ, ಬಿಜೆಪಿಯಲ್ಲೇ ಬೆಂಕಿ ಕಾರ್ತಾ ಇದ್ದಾರೆ. ರೆಡ್ಡಿ ರೀ ಎಂಟ್ರಿಯಿಂದ ಬಳ್ಳಾರಿ ಬಿಜೆಪಿಯೇ ಇಬ್ಬಾಗವಾಗಿ ಹೋಗಿದೆ. ರೆಡ್ಡಿಗೆ ಚಮಕ್ ಕೊಟ್ರ ಒಂದಾನೊಂದು ಕಾಲದ ಆಪ್ತ ಮಿತ್ರ. 14 ವರ್ಷಗಳ ಬಳಿಕ ಬಳ್ಳಾರಿಗೆ ಬಂದ್ರು ರೆಡ್ಡಿಗಿಲ್ಲ ಆಪ್ತ ಸ್ವಾಗತ. ಜನಾರ್ದನ್ ರೆಡ್ಡಿಯಿಂದ ದೂರವೇ ಉಳಿದ್ರ ಶ್ರೀರಾಮುಲು. ಜನಾರ್ದನ್ ರೆಡ್ಡಿಯನ್ನ ಸ್ವಾಗತಿಸಲು ಬಾರದ ಶ್ರೀರಾಮುಲು. ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ಮಾತನಾಡದ ಶ್ರೀರಾಮುಲು. ಇತ್ತ ಸಹೋದರ ಸೋಮಶೇಖರ್ ರೆಡ್ಡಿಯು ದೂರ. ಜನಾರ್ದನ್ ರೆಡ್ಡಿ ಬರ್ತಿದ್ದಂತೆ ತೆರೆಮರೆಗೆ ಸರಿದ ಶ್ರೀರಾಮುಲು. ಮತ್ತೆ ಸ್ಥಳೀಯ ನಾಯಕರನ್ನ ಸೈಡಿಗಟ್ಟಿದ ಜನಾರ್ದನ್ ರೆಡ್ಡಿ. ಬಳ್ಳಾರಿಯಲ್ಲಿ ಭಾಷಣದಲ್ಲೇ ಸಂಡೂರಿನ ಎಲೆಕ್ಷನ್ ಬಗ್ಗೆ ಮಾತು ನಡೆಸಿದ್ದಾರೆ. ತನ್ನ ನೇತೃತ್ವದಲ್ಲೇ ಸಂಡೂರು ಬೈ ಎಲೆಕ್ಷನ್ ನಡೆಯುತ್ತೆ ಎಂಬ ಸಂದೇಶ ರವಾನಿಸಿದ್ದಾರೆ. ಸ್ಥಳೀಯ ಬಿಜೆಪಿಗರು ರೆಡ್ಡಿ ಧೋರಣೆಯಿಂದ ಕೊತ್ತ ಕುದಿಯುತ್ತಿದ್ದಾರೆ. ರೆಡ್ಡಿ ಎಂಟ್ರಿಯಿಂದ ಬಳ್ಳಾರಿ ಬಿಜೆಪಿಯೊಳಗೆ ಆಂತರಿಕ ಕಲಹದ ಕಾರ್ಮೋಡ ಕವಿದಂತಿದೆ. ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಡುತ್ತಿದ್ದಂತೆ ಆಂತರಿಕ ಕಲಹಗಳು ಶುರುವಾಗಿ ಬಿಟ್ಟಿದೆ. ಆಪ್ತ ಮಿತ್ರ, ಆಪ್ತ ಸ್ನೇಹಿತರಾದಂತಹ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟರು ಸಹ ಸ್ವಾಗತ ಮಾಡಲು ಬರಲಿಲ್ವಂತೆ. ಒಂದಾನೊಂದು ಕಾಲದ ಆಪ್ತ ಮಿತ್ರರು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ. ಆದರೆ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟರು ಸಹ ಯಾಕೆ ಸ್ವಾಗತಿಸಲು ಬರಲಿಲ್ಲ? 14 ವರ್ಷಗಳ ಬಳಿಕ ರೆಡ್ಡಿ ರೀ ಎಂಟ್ರಿಯಿಂದ ಬಳ್ಳಾರಿ ಬಿಜೆಪಿಯೇ ಇಬ್ಬಾಗವಾಗಿ ಹೋಯ್ತಾ ಹೇಗೆ ಅಂತ. ರೆಡ್ಡಿಗೆ ಚಮಕ್ ಕೊಟ್ರ ಒಂದಾನೊಂದು ಕಾಲದ ಆಪ್ತ ಮಿತ್ರ ಶ್ರೀರಾಮುಲು. 14 ವರ್ಷಗಳ ಬಳಿಕ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು ರೆಡ್ಡಿ. ಜನಾರ್ದನ್ ರೆಡ್ಡಿಯಿಂದ ದೂರವೇ ಉಳಿದ್ರ ಶ್ರೀರಾಮುಲು. ಜನಾರ್ದನ್ ರೆಡ್ಡಿಯನ್ನ ಸ್ವಾಗತಿಸಲು ಕೂಡ ಬಾರದ ಶ್ರೀರಾಮುಲು. ಜನಾರ್ದನ್ ರೆಡ್ಡಿ ಎಂಟ್ರಿ ಬಗ್ಗೆ ಮಾತನಾಡ್ತಾ ಇಲ್ಲಂತೆ ಶ್ರೀರಾಮುಲು. ಇತ್ತ ಸಹೋದರ ಸೋಮಶೇಖರ್ ರೆಡ್ಡಿಯೂ ಕೂಡ ಜನಾರ್ದನ್ ರೆಡ್ಡಿಯಿಂದ ದೂರ ಉಳಿತಾ ಇದ್ದಾರಂತೆ. ಜನಾರ್ದನ್ ರೆಡ್ಡಿ ಬರ್ತಿದ್ದಂತೆ ಶ್ರೀರಾಮುಲು ದೂರ ಸರಿದಿದ್ದಾರಂತೆ. ಮತ್ತೆ ಸ್ಥಳೀಯ ನಾಯಕರನ್ನ ಸೈಡ್ಗಟ್ಟಿದ್ರ ಜನಾರ್ದನ್ ರೆಡ್ಡಿ. ಬಳ್ಳಾರಿಯ ಭಾಷಣದಲ್ಲಿ ಸಂಡೂರಿನ ಬೈ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ಎಲೆಕ್ಷನ್ ಅನ್ನ ತಮ್ಮ ನೇತೃತ್ವದಲ್ಲೇ ನಡೆಯುತ್ತೆ ಎಂಬ ಸಂದೇಶ ಕೂಡ ರವಾನಿಸಿದ್ದಾರೆ. ರೆಡ್ಡಿ ಧೋರಣೆಯಿಂದ ಕೊತ್ತ ಕುದಿಯುತ್ತಿದ್ದಾರಾ ಸ್ಥಳೀಯ ಬಿಜೆಪಿಗರು? ಹಾಗಾದ್ರೆ ರೆಡ್ಡಿ ಎಂಟ್ರಿಯಿಂದ ಬಳ್ಳಾರಿ ಬಿಜೆಪಿಯೊಳಗಡೆ ಆಂತರಿಕ ಕಲಹಗಳು ಶುರುವಾಗಿದೆಯಾ? ರೆಡ್ಡಿ ಎಂಟ್ರಿಯಿಂದ ಸ್ಥಳೀಯ ನಾಯಕರಿಗೆ ಖುಷಿ ಇಲ್ಲ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ರೆಡ್ಡಿ ಎಂಟ್ರಿಯಿಂದ ಬಳ್ಳಾರಿ ಬಿಜೆಪಿಯೊಳಗೆ ಆಂತರಿಕ ಕಲಹದ ಕಾರ್ಮೋಡ ಕವಿದಂತಾಗಿದೆ.